ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಅಕ್ರಮದ ವಿರುದ್ಧ ಕಾಂಗ್ರೆಸ್ ಹೋರಾಟಕ್ಕೆ ಬಿಜೆಪಿ ಕಿಡಿಕಾರ್ತಾ ಇದೆ. ಎನ್ಎಸಿಗೆ ಕಾಯಿ ಅಂತಿದ್ದ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಈಗ ಒಂದಾಗಿವೆ. ಆಮ್ ಆದ್ಮಿ ಕಾಂಗ್ರೆಸ್ ಎಲ್ಲರೂ ಮೋದಿ ವಿರುದ್ಧ ನಿಂತಿದ್ದಾರೆ. ಒಂದ್ ಕಡೆ ನೀಟ್ ಅಕ್ರಮದ ವಿರುದ್ಧ ಕಾಂಗ್ರೆಸ್ ಹೋರಾಟಕ್ಕೆ ಬಿಜೆಪಿ ಕಿಡಿಕಾರ್ತಾ ಇದೆ. ಎನ್ಎಸಿಗೆ ಕಾಯಿ ಅಂತಿದ್ದ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಾರ್ಟಿ ಈಗ ಒಂದಾಗಿವೆ. ಆಮ್ ಆದ್ಮಿ ಕಾಂಗ್ರೆಸ್ ಎಲ್ಲರೂ ಮೋದಿ ವಿರುದ್ಧ ನಿಂತಿದ್ದಾರೆ. ನೀಟ್ ಅಕ್ರಮದ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ರಾಜಕಾರಣವನ್ನ ಮಾಡ್ತಾ ಇದೆ. ಇನ್ನು ಕಾಲಕ್ಕೆ ಶಿಕ್ಷಣ ವಿಚಾರದಲ್ಲಿ ಬದಲಾವಣೆ ಆಗಲಿದೆ. ಏನ್ ಮಾಡಬೇಕು ಅಂತ ಕೇಂದ್ರದ ನಾಯಕರು ಕೂಡ ತೀರ್ಮಾನವನ್ನ ಮಾಡ್ತಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಈಗಾಗಲೇ ಒಂದ್ ಕಡೆ ಎನ್ಎಸಿಗೆ ಕಾಯಿ ಅಂತಿದ್ದ ಆಮ್ ಆದ್ಮಿ ಪಾರ್ಟಿ ಹಾಗೂ ಕಾಂಗ್ರೆಸ್ ಪಾರ್ಟಿ ಕೂಡ ಈಗ ಮೋದಿ ವಿರುದ್ಧ ನಿಂತಿದ್ದಾರೆ. ಏನು ರಾಹುಲ್ ಗಾಂಧಿ ಮತ್ತು ಆಮ್ ಆದ್ಮಿ ಎನ್ಎಸಿಗೆ ಕಾಯ್ದ್ರಿ ಈಗೆಲ್ಲ ಒಂದಾವಟ. ಮೋದಿ ಸರ್ಕಾರದ ವಿರುದ್ಧ ಸುಳ್ಳು ಆಪಾದನೆಗಳನ್ನ ಮಾಡಿ ಧರಣಿ ಮಾಡಿದಾರಲ್ಲ. ಈಗಾಗಲೇ ಮೋದಿ ಸರ್ಕಾರ SIT ರಚನೆ ಮಾಡಿ ಎಲ್ಲರನ್ನು ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸಿದ್ದಾರೆ. ಇವ್ರಿಗೆ ಅದು ಬೇಕಿಲ್ಲ, ಇಲ್ಲಿ ರಾಜಕೀಯ ಮಾಡ್ಬೇಕಷ್ಟೇ. ಯಾಕೆ ಅಂದ್ರೆ ಮೂಲೆ ಗುಂಪು ಆಗ್ಬಿಟ್ಟಿದ್ರು. ವೆಸ್ಟ್ ಬೆಂಗಾಲ್ ಸೋತ್ ಮೇಲೆ, ಅಸ್ಸಾಂ ಸೋತ್ ಮೇಲೆ, ತಮಿಳ್ನಾಡು ಸೋತ್ ಮೇಲೆ ಎಲ್ಲ ಮೂಲೆ ಗುಂಪು ಆಗೋಗ್ಬಿಟ್ಟಿದ್ರು. ಅದರಿಂದ ಹೊರಬರಕ್ಕೆ ಮಾಡಿರುವಂತ ಒಂದು ನಾಟಕ ಇದು. ಇಲ್ಲಿ ಹುಬ್ಳಿ ಧಾರವಾಡದಲ್ಲಿ ದೊಡ್ಡ ಹೋರಾಟ ಆಯ್ತು. ಲಾಠಿ ಚಾರ್ಜ್ ಮಾಡಿದ್ರಿ. ಈಗ ಹೆಂಗೆ ಲಾಠಿ ಚಾರ್ಜ್ ಖಂಡನೆ ಮಾಡ್ತಾ ಇದ್ರಲ್ಲ, ಲಾಠಿ ಚಾರ್ಜ್ ಬಗ್ಗೆ ಖಂಡನೆ. ನಾನೇ ಹೋಗಿದ್ದೆ ಹುಬ್ಳಿ ಧಾರವಾಡಗೆ. ಆಮೇಲೆ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಕಾಳಜಿ ಅಂದ್ರಲ್ಲ. RCB 11 ಜನ ಸತ್ತೋದ್ರಲ್ಲ, ಅವಾಗ ಎಲ್ಲಿ ಹೋಗಿತ್ತು ನಿಮ್ ಕಾಳಜಿ? ರಾಹುಲ್ ಗಾಂಧಿ ಅವರೇ, 11 ಜನ ಅಮಾಯಕ ವಿದ್ಯಾರ್ಥಿಗಳು ಸಾವನ್ನಪ್ಪದ್ರಲ್ಲ, ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಕಾಳಜಿ? ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಅಂತೆ. ಅಲ್ಲಾದ್ರೂ ಜೈಲ್ಗೆ ಹಾಕಿದ್ರು. ಯಾರು? ನರೇಂದ್ರ ಮೋದಿ ನೀಟಲ್ಲಿ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಬಿಡಲ್ಲ ಅಂತಾನು ಹೇಳಿದಾರೆ, ಜೈಲ್ಗೆ ಹಾಕೋದು. ನೀವೆಲ್ಲರಿಗೂ ಕ್ಲೀನ್ ಚಿಟ್ ಕೊಟ್ಬಿಟ್ರಲ್ಲ. ವ್ಯತ್ಯಾಸ ಅಷ್ಟೇ, ನೀವು ಕಾಂಗ್ರೆಸ್ಗೂ ಬಿಜೆಪಿಗೆ ಇರೋ ವ್ಯತ್ಯಾಸ. ನೀವೆಲ್ಲ ಕ್ಲೀನ್ ಚಿಟ್. ಮತ್ತೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಕಮಿಷನರ್ನ, ಪೊಲೀಸ್ ಕಮಿಷನರ್ನ? ತಪ್ಪು ಮಾಡೇ ಇಲ್ಲ ಅಂದ್ರೆ ಸಸ್ಪೆಂಡ್ ಯಾಕೆ ಮಾಡಿದ್ರಿ ಪೊಲೀಸ್ ಕಮಿಷನರ್? ಈಗೆಲ್ಲ ಕ್ಲೀನ್ ಚಿಟ್ ಯಾಕೆ ಕೊಟ್ರಿ? ಅಂದ್ರೆ 11 ಜನರ ಸಾವಿಗೆ ಯಾರು ಕಾರಣ ಹೇಳ್ಬೇಕಲ್ಲ ಸರ್ಕಾರ. ಫೋಟೋ ಶೂಟ್ ಮಾಡ್ಕೊಂಡವ್ರ ಕಾರಣನ? ಹೆಂಡತಿ ಮಕ್ಕಳೆಲ್ಲರ ಪೆರೇಡ್ ಮಾಡಿ ಕ್ರಿಕೆಟ್ ಪ್ಲೇಯರ್ಸ್ ಜೊತೆ ನಿಂತ್ಕೊಂಡು ಕೇಕೆ ಹಾಕೊಂಡು ನಗ್ನಗ್ತಾ ನಿಂತಿದ್ರಲ್ಲ, ಅದ ಕಾರಣನ? ಅದರಿಂದ ಮೋದಿಯವ್ರ ಬಗ್ಗೆ ಮಾತಾಡೋ ಅಂತ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಫಸ್ಟ್ ಈ 11 ಜನದ್ದು ಉತ್ತರ ಕೊಡಬೇಕು. ಮತ್ತು ಹುಬ್ಳಿ ಧಾರವಾಡದಲ್ಲಿ ಲಾಠಿ ಚಾರ್ಜ್ ಮಾಡ್ತಾರಲ್ಲ, ಅದಕ್ಕೆ ಉತ್ತರ ಕೊಡಿ ನೀವು ಫಸ್ಟ್. ಏನು ರಾಹುಲ್ ಗಾಂಧಿ? ಲೋಕಸಭೆ ಕಲಾಪ ಮತ್ತೆ ಆರಂಭವಾಗ್ತಾ ಇದ್ದಂತೆ ಗಲಾಟೆ ಆಗ್ತಾ ಇದೆ. ನಮ್ಮ ಸರ್ಕಾರ ಚರ್ಚೆಗೆ ಸಿದ್ಧವಿದೆ ಅಂತ ಹೇಳಿ ಕಿರಣ್ ರಿಜಿಜು ಹೇಳಿದ್ದಾರೆ. ರಿಜಿಜು ಮಾತಿಗೆ ಧ್ವನಿಗೂಡಿಸಿದ JP ನಡ್ಡಾ. ಚರ್ಚೆಗೆ ಸಿದ್ಧ ಎಂದಿರೋ ಗದ್ದಲ ಎಬ್ಬಿಸೋದು ಸರಿಯಲ್ಲ. ಇನ್ನು ಕಲಾಪ ನಡೆಯದಂತೆ ಅಡ್ಡಿಪಡಿಸೋದು ಸರಿಯಲ್ಲ. ಚರ್ಚೆಗೆ ಸಿದ್ಧ ಎಂದಾಗ ಕೇಳಲು ಸಿದ್ಧರಿರಬೇಕು ಅಂತ ಹೇಳಿ ನಡ್ಡಾ ಹೇಳಿದ್ದಾರೆ. ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡೋವರೆಗೂ ಚರ್ಚೆಗೆ ಬರಲ್ಲ. ಲೋಕಸಭೆಯಲ್ಲಿ ಪಟ್ಟು ಹಿಡಿದ ವಿಪಕ್ಷಗಳ ಸದಸ್ಯರು. ಇನ್ನು ರಾಜ್ಯಸಭೆಯಲ್ಲಿ ನೀಟ್ ಅಕ್ರಮವನ್ನ ಪ್ರಸ್ತಾಪಿಸಿದ ಮಲ್ಲಿಕಾರ್ಜುನ್ ಖರ್ಗೆ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಇಲ್ಲಿ ಆಗ್ರಹ ಕೇಳಿಬರ್ತಾ ಇದೆ. ಇನ್ನೊಂದು ಕಡೆ ಲೋಕಸಭೆ ಕಲಾಪ ಮತ್ತೆ ಆರಂಭವಾಗ್ತಾ ಇದ್ದಂತೆ ಗಲಾಟೆ ಕೂಡ ಜೋರಾಗಿದೆ. ನಮ್ಮ ಸರ್ಕಾರ ಚರ್ಚೆಗೆ ಸಿದ್ಧವಿದೆ ಅಂತ ಹೇಳಿ ಕಿರಣ್ ರಿಜಿಜು ಹೇಳಿಕೆಯನ್ನ ನೀಡಿರುವಂತದ್ದು. ರಿಜಿಜು ಮಾತಿಗೆ ದನಿಗೂಡಿಸಿದ JP ನಡ್ಡಾ. ಇನ್ನು ಚರ್ಚೆಗೆ ಸಿದ್ಧ
ಈಗಾಗಲೇ ಒಂದ್ ಕಡೆ ಕಲಾಪ ನಡೆಯದಂತೆ ಅಡ್ಡಿಪಡಿಸೋದು ಯಾವುದೇ ರೀತಿಯಾಗಿ ಸರಿಯಲ್ಲ, ಚರ್ಚೆಗೆ ಸಿದ್ಧ ಅಂತ ಹೇಳಿದಾಗ ಕೇಳಲು ನೀವು ಸಿದ್ಧರಿರಬೇಕು ಅಂತ ಹೇಳಿ ನಡ್ಡಾ ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒಂದ್ ಕಡೆ ವಿಪಕ್ಷಗಳು ಕೂಡ ಪಟ್ಟು ಹಿಡಿದಿರುವಂತದ್ದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡೋವರೆಗೂ ಕೂಡ ಚರ್ಚೆಗೆ ಬರಲ್ಲ. ಗದ್ದಲ ಜೋರಾದ ಹಿನ್ನೆಲೆಯಲ್ಲಿ ಲೋಕಸಭೆ ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು ಒಂದ್ ಕಡೆ सभा की सेवा में निलंबित किया जाए। जो सदस्य इसके पक्ष में है वो हाँ कहे, जो सदस्य इसके विरोध में है वो ना कहे। मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ, प्रस्ताव स्वीकृत हुआ। सदस्यों की तदनुसार सत्र की शेष अवधि के लिए सभा के सेवा में निलंबित किया जाता है। वे तत्काल सभा के परिसर से बाहर चले जाएं।